ಐಸ್ ಏ ಹಂಗಿಡಿ ಬಿಡ ಅವು ಮುಳು ಚುಸ್ತಾವ ಒಂದ್ ಸ್ವಲ್ಪ ನೋಡು ವಾ ಇವನು ಕಲ್ಲಿಗೆ ಎದನ್ ಮಾಡಿ ಹಿಂಗ ಛೇ 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 ಕಲ್ಲಿಗೆ ಎದನ್ ಮಾಡಿ ಹಿಂಗ ಗಾಯ್ಸ್ ಗಾಯ್ಸ್ ಬಾರಿಕಿನ ಹೋಗಿ ಅಲ್ಲಿ ದಡದಾಗ ಎಣಸ್ ಇದು ಒಂದು ಅದು ಹಿಂಗ ಇದಕ್ಕೆ ಕಲಿಗ್ ತಿಕ್ತೀನಿ ಇದನ್ನ ಎಣಿಸ್ತೀನಿ ಆಯ್ತಾ ಫಸ್ಟ್ ಎರಡು ಕಡಿ ದಿಪ್ಪ ಅದಾವ ನೋಡು ದಿಪ್ಪದವ ಎರಡು ಇದು ಬೇಡ ಮೂರು ಇದು ಸಣ್ಣ ಆಯ್ತು ನಾಲ್ಕು ಐದು ಗೈಸ್ ಇವತ್ತು ಶಿವರಾತ್ರಿ ಇರೋದ್ರಿಂದ ಇದಕ್ಕೆ ಉತ್ರಾಣಿ ಕಡ್ಡಿ ಅಂತಾರೆ. ಇದರಿಂದನೇ ಏನು ಊದ್ ಕಡ್ಡಿ ಥರ ಬೆಳಗೋದು ಶಿವನ್ಗೆ. ಸೊ ಇದನ್ನು ತಗೊಂಡೋಗಿ ನಾವು ಪೂಜೆ ಮಾಡ್ತೀವಿ ಶಿವರಾತ್ರಿ ಹಬ್ಬದ ದಿವಸ. ಗೈಸ್ ಏನು ಗೊತ್ತಾ, ಆ್ಯಕ್ಚುಲಿ ಈ ಉತ್ರಾಣಿ ಕಡ್ಡಿಯಿಂದ ನಾವು ಶಿವರಾತ್ರಿಗೆ ಅಂದರೆ ಶಿವನಿಗೆ ಏನಾದರೂ ಶಿವನಿಗೆ ಇದರಲ್ಲೇ ದೀಪ ಬೆಳಗಿದ್ರೆ, ಅಂದರೆ ಇಲ್ಲಿ ಈ ಏನು ಕಡ್ಡಿ ಇದೆಯಲ್ಲ, ಈ ಕಡ್ಡಿ ಬಂದ್ಬಿಟ್ಟು ಈ ಥರ ಇರುತ್ತೆ. ಇಲ್ಲಿ ಮುಳ್ಳೆಲ್ಲ ಇರುತ್ತೆ. ಈ ಮುಳ್ಳೆಲ್ಲ ಫುಲ್ ತೆಗಿಬೇಕು. ತೆಗೆದ್ಬಿಟ್ಟು ಆಮೇಲೆ ಇಲ್ಲಿ ಇದು ಸುತ್ತಾರೆ, ಬತ್ತಿ ಸುತ್ತಾರೆ. ಬತ್ತಿ ಸುತ್ತಿ ಅದಕ್ಕೆ ಎಣ್ಣೆ ಬತ್ತಿ ಸುತ್ತಾರೆ. ಎಣ್ಣೆ ಬತ್ತಿ ಸುತ್ತಿ ತುಪ್ಪದ ಬತ್ತಿ ಸುತ್ತಿ ಆವಾಗ ಬೆಳಗ್ತಾರೆ. ಸೊ ಈ ಒಂದು ಕಡ್ಡಿಯಿಂದ ಶಿವರಾತ್ರಿ ಶಿವನ್ಗೆ ನಾವೇನಾದರೂ ಬೆಳಗಿದ್ರೆ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ. ಬಟ್ ತುಂಬಾ ಶ್ರೇಷ್ಠ ಈ ಬತ್ತಿ, ಈ ಕಡ್ಡಿಯಿಂದ ನಾವು ಪೂಜೆ ಮಾಡಿದ್ರೆ ಶಿವನಿಗೆ ತುಂಬಾ ಶ್ರೇಷ್ಠವಾಗಿರುತ್ತೆ. ಬಟ್ ಇದು ಎಷ್ಟು ಮುಳ್ಳಿರುತ್ತೆ ಅಂದರೆ ಇದರಲ್ಲಿ ಸಿಕ್ಕಾಪಟ್ಟೆ ಮುಳ್ಳಿರುತ್ತೆ. ಈ ಮುಳ್ಳನ್ನ ಹಿಂಗೆ ತೆಗಿಬೇಕು. ತೆಗೆದ್ಬಿಟ್ಟು, ಇಲ್ಲ ಅಂದರೆ ಹೆವಿ ಉರಿಯುತ್ತೆ ಗಾಯ್ಸ್ ಈ ಮುಳ್ಳು. ಇದಕ್ಕೆ ಉತ್ರಾಣಿ ಕಡ್ಡಿ ಅಂತಾರೆ. ಈ ಉತ್ರಾಣಿ ಕಡ್ಡಿಯಿಂದ ನಾವೇನಾದರೂ ಶಿವನ್ಗೆ ಬೆಳಗಿದ್ರೆ ಮೈ ಮೇಲೆ ಆಡ್ತಾನ, ಕಡ್ಡಿ ತೆಗಿ ಬಿಡ್ತಾನೆ ಶಿವ ಮೈ ಮೇಲೆ. ಎಷ್ಟು ಕಷ್ಟ ಇದೆ ಗೊತ್ತಾ ಈ ಕಡ್ಡಿನ ಹುಡುಕಿ ತರೋದು. ಬಟ್ ಎಲ್ಲೂ ಸಿಗಲ್ಲ ಆಲ್ಮೋಸ್ಟ್ ಆಲ್ ಈ ಕಡ್ಡಿ. ಗಾಯ್ಸ್ ಕಡ್ಡಿ ಉತ್ರಾಣಿ ಎಷ್ಟೊಂದು ಬೆಳೆದಿದೆ. ಆ್ಯಕ್ಚುಲಿ ರೇರ್ ಸಿಗೋದು ಇದು, ಈ ಕಡ್ಡಿ ರೇರ್ ಆ್ಯಕ್ಚುಲಿ ಗಾಯ್ಸ್ ಸಿಗೋದು. ಎಲ್ಲೂ ಬೆಂಗಳೂರಲ್ಲೂ ಕೂಡ ಸಿಗುತ್ತೆ, ಬಟ್ ಎಲ್ಲೋ ಅದು ಒಬ್ಬೊಬ್ರಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ, ಅದ್ರ ಶ್ರೇಷ್ಠತೆ ಬಗ್ಗೆ ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಶಿವನಿಗೆ ಬೆಳಗಬೇಕು, ಇದರಲ್ಲಿ ತುಂಬಾ ಪವಿತ್ರವಾದದ್ದು ಈ ಒಂದು ಕಡ್ಡಿಯಿಂದ ಶಿವನಿಗೆ ಪೂಜೆ ಮಾಡಿದ್ರೆ. ಹರ ಸಾಹಸ ಇದನ್ನು ತಗೊಂಡು ಬರೋದು. ಹಿಂಗೆ ಮುಟ್ಟಿದ್ರೆ ಸಾಕು, ಕೈಯಲ್ಲಿ ಮೆತ್ಕೊಂಡ್ಬಿಡುತ್ತೆ. ಬಟ್ಟೆಗೂ ಕೂಡ ನೋಡಿ ಹೆಂಗೆ ಯಪ್ಪ ಉರಿಯುತ್ತೆ. ಹಂಗೆ ಕೂತಿದ್ಯಲ್ಲ,
ಅಂತ ಬಡ್ಡಿ ನೋಡಿ ಗೈಸ್, ಹಿಂಗೆಲ್ಲ ಅಂಟ್ಕೊಂಬಿಡುತ್ತೆ. ಯಪ್ಪ, ಕೈಯಲ್ಲಿ ರಕ್ತ ಬೇರೆ, ಚುಚ್ಚಿದ್ರೆ ರಕ್ತ ಬಂದ್ಬಿಡುತ್ತೆ. ನೋಡಿ, ಕಾಣಿಸ್ತಾ ಇದೆಯಾ? ರಕ್ತ ಬೇರೆ ಬರ್ತಿದೆ. ಶಿವನಿಗೆ ಪೂಜೆ ಮಾಡೋದು ಶ್ರೇಷ್ಠ ಅಂತ ಹೇಳ್ತಾರಲ್ಲ, ಸುಮ್ಮನೆ ಅಲ್ಲ, ಅದಕ್ಕೆ ಹೇಳೋದು. ಅಷ್ಟು ಇದಿರುತ್ತೆ, ಅದು ಮುಳ್ಳಿರುತ್ತೆ ಜಾಸ್ತಿ. ಆಮೇಲೆ ಗಾಯ್ಸ್, ಇದನ್ನ ಹಾಗೆ ತಗೊಂಡು ಇದು ಮಾಡೋದಲ್ಲ, ಇದು ಮುಳ್ಳೆಲ್ಲ ಹಿಂಗೆ ತೆಗಿಬೇಕು. ತೆಗೆದ್ಮೇಲೆ ಇದಕ್ಕೆ ಬತ್ತಿ, ತುಪ್ಪದ ಬತ್ತಿ ಹಚ್ಚಿ ಪೂಜೆ ಮಾಡ್ತಾರೆ. ಆ ಗಾಯ್ಸ್ಗಳು ನೋಡ್ತಾರೆ, ನಿಮಗೆ ತುಪ್ಪದ ಬತ್ತಿ ತೊಗೊಂಡ್ಬರ್ತಾರೆ. ಅಲ್ಲೊಂದು ಕಡಿದ್ ಬಾಯ್ಲೆ ಅಲ್ಲಿದ್ ನೀವು ಕಾಲಾಗ ಕಾರ ಈ ಕಡೆ ಮುಂದೆ ಫೈನಲಿ ನೀವಾಯ್ತು ನೋಡಿ ಅಂತ ದೊಡ್ಡ 2 ಸಾಂಗ್ ಚೀಲ ಕೊಡ್ಬೇಕು. ಫೈನಲಿ ಅಂತೂ ಇಂತೂ ಗಾಯ್ಸ್, ಇಷ್ಟು ಉತ್ರಾಣಿ ಕಡ್ಡಿ ಕಿತ್ತಿದ್ವಿ ಫೈನಲಿ. ತಗೊಂಡೋಗಿ ಪೂಜೆ ಮಾಡೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್ ಗಾಯ್ಸ್. ಏನೂ ಇಲ್ಲ ಎಲ್ಲ. ಇದೆಲ್ಲ ಗೋಧಿ, ಇದು ಗೋಧಿನೇ, ಆದರೆ ಇದು ನಮ್ಮ ಜಮೀನು ಅಲ್ವಲ್ಲ, ಬೇರೆ ಜಮೀನು. ಕಡೆ ಆ ಕಡೆ ಫುಲ್ ಖಾಲಿ ಇದೆಯಲ್ಲ, ಅದು ಫುಲ್ ನಮ್ಮ ಜಾಗ. ಸೂರ್ಯ ಸಂಜೆ ಆಗ್ತಾ ಬರ್ತಾ ಇದೆ. ತಗೊಂಡು ಹೋಗ್ತಾ ಇರೋದು. ಗಾಯ್ಸ್, ಏನು ಗೊತ್ತಾ, ನಾವು ಸುಲ್ಗಾಯಿ ಅಂತ ಇರುತ್ತೆ, ಅದನ್ನು ನಮ್ಮ ಯಜಮಾನ್ರು ಕದಿಯಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಯ್ಯೋ ಸುಲ್ಗಾಯೇ ಇಲ್ಲ ಎಲ್ಲ. ಗಾಯ್ಸ್, ಏನು ಗೊತ್ತಾ, ಬೇರೆಯವ್ರ ಜಮೀನಲ್ಲಿ ಕತ್ಕೊಂಡು ತಿನ್ನೋದ್ರಲ್ಲೇ ಮಜಾ ಇರೋದು. ನೋಡಿ ಎಷ್ಟೊಂದು ಈರುಳ್ಳಿ ಆ್ಯಕ್ಚುಲಿ ಇದೆಲ್ಲ ಈರುಳ್ಳಿ. ನಮ್ಮ ಯಜಮಾನ್ರು ಈರುಳ್ಳಿ ಕದೀತಾರೆ. ಈ ಸಾಕು ಬರ್ರಿ. ಅದು ಉಳ್ಳಾಗಡ್ಡಿನೇ ಆಗಿಲ್ಲ ಆ್ಯಕ್ಚುಲಿ. ಏನು ಗೈಸ್ ಗೊತ್ತಾ, ಇದು ಮೇಲ್ಗಡೆ ಇರುತ್ತಲ್ಲ, ಆ ಮೇಲ್ಗಡೆದೂ ತಿನ್ಬೋದು ಈರುಳ್ಳಿ. ಇದು ತೋರಿಸ್ರಿ. ಇದೆ ಗಾಯ್ಸ್ ನೋಡಿ. ಚೀಲ ಹಿಡಿ ಜಲ್ದಿ, ಅಡ್ಡ ಮಡಗಿಸ್ಬೇಕಲ್ಲ ಅವನು.